ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡು ಸ್ನೇಹಿತರೆ, ಎಲ್ರಿಗೂ SPB ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸುಸ್ವಾಗತ. ಸ್ನೇಹಿತರೆ, ಇನ್ನೇನು ಹೊಸ ವರ್ಷ ಶುರುವಾಗಲಿಕ್ಕೆ ಇನ್ನು ಕೆಲವೇ ದಿನಗಳು ಇರಲಿದೆ ಸ್ನೇಹಿತರೆ. ಈ ಹೊಸ ವರ್ಷದಂದು ವೃಷಭ ರಾಶಿಯವರಿಗೆ ಈ 2026 ಯಾವ ರೀತಿಯ ಫಲಿತಾಂಶಗಳನ್ನು ನೀಡಲಿದೆ, ಯಾವ ವಿಷಯದಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು, ಈ ಹೊಸ ವರ್ಷದಲ್ಲಿ ಉಂಟಾಗ್ತಿರುವಂತಹ ಗ್ರಹ ಸಂಚಾರಗಳು ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿ, ಆರೋಗ್ಯ, ವೈವಾಹಿಕ ಜೀವನ, ಆರ್ಥಿಕ ಸ್ಥಿತಿ, ಕೌಟುಂಬಿಕ ಜೀವನ, ವ್ಯವಹಾರ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆಯೇ ಏನೆಲ್ಲ ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ತರಲಿದೆ, ಯಾವುದರಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು, ಹಾಗೆಯೇ ಈ 2022 ವರ್ಷ ಪೂರ್ತಿ ಭರಪೂರ ಲಾಭ ಇರಲಿದೆಯಾ, ಶುಕ್ರನಿಂದ ರಾಜಯೋಗ ಇರಲಿದೆಯೇ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ. ಸ್ಕಿಪ್ ಮಾಡಿ ವಿಡಿಯೋನ ನೋಡೋದ್ರಿಂದ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ. ಸೊ ಫಸ್ಟಿಂದ ಎಂಡ್ ತನಕ ವಿಡಿಯೋನ ವಾಚ್ ಮಾಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಇನ್ನು ತಡ ಮಾಡೋದು ಬೇಡ ಸ್ನೇಹಿತರೆ. ಈ 2026 ಹೊಸ ವರ್ಷದಲ್ಲಿ ಈ ವೃಷಭ ರಾಶಿಯವರ ಭವಿಷ್ಯ ಹೇಗಿರಲಿದೆ, ನಿಮ್ಮ ಉದ್ಯೋಗ ಇರ್ಬೋದು, ಆರೋಗ್ಯ ಇರ್ಬೋದು, ಹಣಕಾಸಿನಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಕಂಡಿದ್ದೀರಿ ಎಂಬುದರ ಸಂಪೂರ್ಣ ಮಾಹಿತಿನ ಈಗ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಗಮನವಿಟ್ಟು ನೋಡ್ತಾ ಬನ್ನಿ ಸ್ನೇಹಿತರೆ. ಈ 2026 ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ವೃಷಭ ರಾಶಿಯವರಿಗೆ ಈ ಹೊಸ ವರ್ಷ ಹೇಗಿರಲಿದೆ, ಔದ್ಯೋಗಿಕ ಕ್ಷೇತ್ರದಲ್ಲಿ ಬೆಳವಣಿಗೆ ಹೇಗಿರಲಿದೆ, ಉದ್ಯೋಗಿಗಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಈ ವರ್ಷ ಶುಭದಾಯಕವಾಗಿರಲಿದೆಯಾ, ವ್ಯಾಪಾರಸ್ಥರಿಗೆ ಜ್ಯೋತಿಷ್ಯ ದಿಕ್ಸೂಚಿ ಹೇಗಿರಲಿದೆ, ಹಣಕಾಸಿನ ಬಲ ಹೇಗಿರಲಿದೆ, ಹಾಗೆಯೇ ಕೌಟುಂಬಿಕ ಜೀವನ ಹೇಗಿರಲಿದೆ, ಆರೋಗ್ಯದಲ್ಲಿ ಶುಭ ಫಲಗಳು ಇರಲಿದೆಯಾ ಎಂಬುದರ ಈಗ ಸಂಪೂರ್ಣ ಮಾಹಿತಿಯನ್ನು ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಗಮನವಿಟ್ಟು ನೋಡ್ತಾ ಬನ್ನಿ ಸ್ನೇಹಿತರೆ. ಈ 2026 ಪ್ರಕಾರ ವೃಷಭ ರಾಶಿಯವರಿಗೆ ಈ ವರ್ಷ ಸವಾಲುಗಳ ನಡುವೆ ಉತ್ತಮ ವರ್ಷದ ಅನುಭವವೂ ಕೂಡ ಆಗ್ತಾ ಹೋಗ್ತದೆ. ಹಿಂದೆ ಮಾಡಿರುವಂತಹ ಪ್ರಯತ್ನಗಳ ಫಲವನ್ನು ಈ ವರ್ಷ ಪಡಿತಾ ಹೋಗ್ತೀರಿ ಮತ್ತು ನೀವು ಅದೇ ಪರಿಶ್ರಮವನ್ನು ಮುಂದುವರಿಸಿದ್ರೆ ಖಂಡಿತವಾಗಿಯೂ ಈ 2026 ವರ್ಷ ನಿಮಗೆ ಅತ್ಯುತ್ತಮವಾದಂತಹ ವರ್ಷವಾಗಿರಲಿದೆ ಅಂದರೆ ತಪ್ಪಾಗಲಾರದು. ನೀವು ನಿಮ್ಮ ಜೀವನದಲ್ಲಿ ಸ್ಥಿರತೆಯನ್ನು ಇಷ್ಟಪಡ್ತೀರಿ ಮತ್ತು ಈ ವರ್ಷ ನೀವು ಈ ದಿಕ್ಕಿನಲ್ಲಿ ಪ್ರಯತ್ನಿಸಿದರೆ ನಿಮ್ಮ ಯಶಸ್ಸು ಕಟ್ಟಿಟ್ಟ ಬುದ್ಧಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಶುಕ್ರನು ವರ್ಷದ ಆರಂಭದಲ್ಲಿ ಧನುರಾಶಿಯಲ್ಲಿ ಇರ್ತಾನೆ. ಅದಾದ ನಂತರ ಜ್ಯೋತಿಷ್ಯದಲ್ಲಿ ಶುಕ್ರನನ್ನು ಐಷಾರಾಮಿ, ಪ್ರೀತಿ, ಆಕರ್ಷಣೆ, ಬೌದ್ಧಿಕ ಸೌಕರ್ಯಗಳು, ಸಂಪತ್ತು ಮತ್ತು ಐಶ್ವರ್ಯದ ಅಂಶಗಳಂತೆಯೇ ಪರಿಗಣಿಸಲಾಗ್ತದೆ. ಇದರ ಪರಿಣಾಮವಾಗಿ ಈ ಹೊಸ ವರ್ಷ 2026ರಲ್ಲಿ ಶುಕ್ರನ ಸ್ಥಾನ ಬದಲಾವಣೆಯು ಈ ರಾಶಿಯವರ ಜೀವನದ ಮೇಲೆ ಗಮನಾರ್ಹವಾದ ಪರಿಣಾಮವನ್ನು ಬೀರ್ತಾ ಬರುತ್ತದೆ. ಗ್ರಹಗಳ ಸ್ಥಾನಗಳಿಗೆ ಸಂಬಂಧಪಟ್ಟಂತೆಯೇ ನೋಡ್ತಾ ಬರೋದಾದರೆ, ಶನಿಯು ಮೀನ ರಾಶಿಯಲ್ಲಿ ಇದ್ದರೆ, ರಾಹು ಕುಂಭ ರಾಶಿಯಲ್ಲಿ, ಮಕರ ರಾಶಿಯಲ್ಲಿ ಕೇತು, ಸಿಂಹ ಮತ್ತು ಕಟಕ ರಾಶಿಯಲ್ಲಿ ಇರಲಿದ್ದಾರೆ ಸ್ನೇಹಿತರೆ. ಇದಲ್ಲದೆ ದೇವತೆಗಳ ಗುರು ವರ್ಷದ ಮಧ್ಯದಲ್ಲಿ ಕಟಕ ರಾಶಿಯಲ್ಲಿ ವಾಸಿಸುತ್ತಾರೆ. ಇದರಿಂದ ಹಂಸ ರಾಜಯೋಗವು ಕೂಡ ಸೃಷ್ಟಿಯಾಗಲಿದೆ. ಇದಲ್ಲದೆ ಈ ಹೊಸ ವರ್ಷದಲ್ಲಿ ಗುರುವು ಘಾತಿಯ ವೇಗದಲ್ಲಿ ಚಲಿಸುತ್ತಾನೆ. ಮಿಥುನ, ಸಿಂಹ ಮತ್ತು ಕಟಕ ರಾಶಿಯವರಿಗೆ ಆಕ್ರಮಿಸುತ್ತಾನೆ. ಇದಲ್ಲದೆ ಮಂಗಳ, ಬುಧ, ಸೂರ್ಯ, ಶುಕ್ರ ಮತ್ತು ಚಂದ್ರರು ನಿರ್ದಿಷ್ಟ ಅವಧಿಯ ನಂತರ ರಾಶಿಗಳನ್ನು ಬದಲಾಯಿಸುತ್ತಲೇ ಇರ್ತಾರೆ ಸ್ನೇಹಿತರೆ. ಇದು ಈ ರಾಶಿಯಲ್ಲಿ ಜನಿಸುವವರ ಜೀವನದ ಮೇಲೆ ಸ್ವಲ್ಪ ಪರಿಣಾಮವನ್ನು ಕೂಡ ಬೀರಬಹುದು. ಒಟ್ಟಾರೆಯಾಗಿ ಈ 2026 ವರ್ಷ ಸಂಪೂರ್ಣವಾದ ಬೆಂಬಲವನ್ನು ಕೂಡ ಈ ರಾಶಿಯವರಿಗೆ ನೀಡಲಿದೆ ಸ್ನೇಹಿತರೆ. ಇನ್ನು ಹಣಕಾಸಿನ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ, ಹಣಕಾಸಿನ ವಿಚಾರದಲ್ಲಿ ಈ 2026 ಹೊಸ ವರ್ಷವು ವೃಷಭ ರಾಶಿಯವರಿಗೆ ಬಲವಾದ ಆರ್ಥಿಕ ಸ್ಥಿತಿಯನ್ನು ನೀಡಲಿದೆ. ಮಿಥುನ ರಾಶಿಯಲ್ಲಿ ಗುರುವಿನ ಸ್ಥಾನವು ನಿಮ್ಮ ಆರ್ಥಿಕ ಮನೆಯಲ್ಲಿ ಇರುತ್ತದೆ. ಪರಿಣಾಮವಾಗಿ ನಿಮ್ಮ ಹಣಕಾಸಿನ ಸ್ಥಿತಿ ಬಲಗೊಳ್ಳಬಹುದು. ಅನೇಕ ಹೊಸ ಆದಾಯದ ಮೂಲಗಳು ಕೂಡ ತೆರೆದುಕೊಳ್ಬಹುದು ಸ್ನೇಹಿತರೆ. ನೀವು ವಿವಿಧ ವಿಧಾನಗಳು, ಸಂವಹನ ಶೈಲಿಗಳು ಅಥವಾ ಇತರ ಮಾರ್ಗಗಳ ಮೂಲಕ ಹಣವನ್ನು ಕೂಡ ಗಳಿಸಬಹುದಾಗಿದೆ. ಇದು ಹೆಚ್ಚಿದ ಸಂತೋಷ ಮತ್ತು ಸಮೃದ್ಧಿಯನ್ನು ಈ ವರ್ಷವು ತರಲಿದ್ದು, ಈ ರಾಶಿಯ ಅಧಿಪತಿ ಶುಕ್ರನು ವರ್ಷವಿಡೀ ಉತ್ತಮ ಆರ್ಥಿಕ ಪರಿಸ್ಥಿತಿಯನ್ನು ಉತ್ತಮಗೊಳಿಸುತ್ತಾನೆ. ನಿಮ್ಮ ತಾಯಿಯ ಆರೋಗ್ಯ, ವರ್ಗಾವಣೆ, ಮನೆ ನವೀಕರಣ, ವಾಹನ, ಮನೆ ಅಥವಾ ಪ್ರಾಣಿಗಳ ಖರೀದಿಗಳು ಕೂಡ ನೀವು ಹಣವನ್ನು ಖರ್ಚು ಮಾಡ್ಬೋದು. ನೀವು ಕಾಲಕ್ಕೆ ಹಣಕಾಸಿನ ಕೊರತೆಯನ್ನು ಅನುಭವಿಸ್ಬೋದು. ಆದರೆ
ನೀವು ಅಂತಿಮವಾಗಿ ಯಶಸ್ಸನ್ನು ಕೂಡ ಸಾಧಿಸಲಿದ್ದೀರಿ. ಜೂನ್ 2ರ ನಂತರ ಗುರುವಿನ ಪ್ರಬಲ ನೋಟವು ನಿಮ್ಮ ಮೇಲೆ ಪ್ರಭಾವವನ್ನು ಬೀರೋದ್ರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಇನ್ನಷ್ಟು ಬಲಗೊಳ್ಳುತ್ತದೆ. ನೀವು ಹೊಸ ವಾಹನ, ಮನೆ ಅಥವಾ ಇತರ ವಸ್ತುಗಳನ್ನು ಖರೀದಿಸಬಹುದು. ಇದರಿಂದ ನಿಮ್ಮ ಹಣಕಾಸಿನಲ್ಲೂ ಕೂಡ ಯಾವುದೇ ತೊಂದರೆಯೂ ಕೂಡ ಜೂನ್ ನಂತರ ಉಂಟಾಗೋದಿಲ್ಲ ಸ್ನೇಹಿತರೆ. ಇನ್ನು ಈ ರಾಶಿಯವರ ವೃತ್ತಿ ಜೀವನದ ವಿಚಾರಕ್ಕೆ ಬರೋದಾದರೆ, ಈ 2026ರ ಹೊಸ ವರ್ಷವು ಉದ್ಯೋಗಸ್ಥರಿಗೆ ಬಹಳ ಉತ್ತಮವಾದಂತಹ ವರ್ಷ ಅಂತಲೇ ಹೇಳ್ಬೋದು. ಈ ವರ್ಷದುದ್ದಕ್ಕೂ ನಿಮ್ಮ ವೃತ್ತಿ ಜೀವನದ ಪ್ರಗತಿಯನ್ನು ಕಾಣ್ತಾ ಹೋಗ್ತೀರಿ. ನಂಬಿಕೆಯನ್ನು ಈ ವರ್ಷದಲ್ಲಿ ನೀವು ಇಟ್ಕೊಳ್ಬೇಕಾಗಿರ್ತದೆ. ನೀವು ಕಷ್ಟಪಟ್ಟು ಕೆಲಸವನ್ನು ಮಾಡ್ತಾ ಬಂದರೆ ಯಶಸ್ಸು ಮತ್ತು ಬಡ್ತಿ ನಿಮ್ಮದಾಗಲಿದೆ. ಇದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಅಂತಲೇ ಹೇಳ್ಬೋದು. ಶನಿದೇವನಿಂದ ಪ್ರಯೋಜನವನ್ನು ಕೂಡ ಪಡೆಯಲಿದ್ದು, ನೀವು ಸೇವಾ ಮಾಧ್ಯಮ, ಆಟೋಮೊಬೈಲ್, ಪ್ರಿಂಟಿಂಗ್ ಪ್ರೆಸ್, ಗ್ಯಾಸ್ ಮತ್ತು ಪೆಟ್ರೋಲ್ ಅಥವಾ ತೈಲ, ಭೂ ಸಂಬಂಧಿತ ಕೆಲಸ ಮಾಡುವಂಥವರಿಗೆ ಉತ್ತಮವಾದ ಫಲದಾಯಕವಾದಂತಹ ವರ್ಷ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಬಹುರಾಷ್ಟ್ರೀಯ ಕಂಪನಿಯಲ್ಲಿ ಕೆಲಸ ಮಾಡುವವರಿಗೆ ಇದು ಉತ್ತಮವಾದಂತಹ ಸಮಯವಾಗಿರಲಿದ್ದು, ಗುರುಗ್ರಹದ ಪ್ರಭಾವದಿಂದ ಹೊಸ ಉದ್ಯೋಗವನ್ನು ಪಡೆಯಬಹುದಾಗಿದೆ. ಸಂಬಳ ಹೆಚ್ಚಳ, ಬಡ್ತಿಯ ಸಾಧ್ಯತೆಯೂ ಕೂಡ ಇರಲಿದ್ದು, ವರ್ಷದ ಆರಂಭದಲ್ಲೇ ಗುರು ಲಾಭದ ಮನೆಯಲ್ಲಿ ಮತ್ತು ನಂತರ 2ನೇ ಮನೆಯಲ್ಲಿ ಇರ್ತಾರೆ. ಇದು ನಿಮ್ಮ 6ನೇ ಮನೆಯನ್ನು ಸಹ ನೋಡಿದ ಕಾರಣ ಇದರಲ್ಲಿ ಕೆಲಸದಲ್ಲಿ ಅನಗತ್ಯ ವಿಷಯಗಳಿಂದ ದೂರವಿರುವುದು ಬಹಳ ಉತ್ತಮವಾಗಿರ್ತದೆ. ನಿಮ್ಮ ಕೆಲಸದ ಮೇಲೆ ನೀವು ಹೆಚ್ಚು ಗಮನವನ್ನು ಕೊಡಬೇಕಾಗಿರ್ತದೆ ಸ್ನೇಹಿತರೆ. ಯಾರೆಂದಿಗೋದರೂ ಜಗಳಗಳು ಅಥವಾ ಭಿನ್ನಾಭಿಪ್ರಾಯಗಳನ್ನು ಈ ಟೈಮ್ನಲ್ಲಿ ತಪ್ಪಿಸಬೇಕಾಗಿರ್ತದೆ ಸ್ನೇಹಿತರೆ. ಇನ್ನು ಈ ರಾಶಿಯವರ ವೈವಾಹಿಕ ಜೀವನ ಹೇಗಿರಲಿದೆ ಅಂತ ನೋಡ್ತಾ ಬರೋದಾದರೆ, ಈ ವೃಷಭ ರಾಶಿಯವರಿಗೆ ಈ 2026ರಲ್ಲಿ ಗುರುವಿನ ಪ್ರಭಾವವು ವೈವಾಹಿಕ ಜೀವನದ ಮನೆಯ ಮೇಲೆ ಬೀಳಲಿದೆ. ಅದರಿಂದ ಮದುವೆಗೆ ಅರ್ಹರಾದವರಿಗೆ ಮದುವೆ ಸಾಧ್ಯವಾಗಲಿದ್ದು, ಮಕ್ಕಳನ್ನು ಪಡೆಯುವಂತಹ ಕನಸುಗಳು ಕೂಡ ಈಡೇರಬಹುದು ಸ್ನೇಹಿತರೆ. ಜೂನ್ 2ರಿಂದ ಅಕ್ಟೋಬರ್ 30ರವರೆಗೆ 7ನೇ ಮನೆಯಲ್ಲಿ ಗುರುವಿನ ಪ್ರಭಾವ ಉಂಟಾಗೋ ಕಾರಣ ಮದುವೆಗೆ ಶುಭವೆಂದು ಕೂಡ ಪರಿಗಣಿಸಲಾಗ್ತದೆ. ಆದರೆ ಅದಾದ ನಂತರ ಸಮಯ ಸ್ವಲ್ಪ ಕಡಿಮೆಗೆ ಅನುಕೂಲಕರವಾಗಿರ್ತದೆ. ವೈವಾಹಿಕ ದೃಷ್ಟಿಕೋನದಿಂದ ಹೇಳೋದಾದರೆ, ಜನವರಿಯಿಂದ ಅಕ್ಟೋಬರ್ವರೆಗೆ ಈ ಅವಧಿಯು ಬಹಳ ಉತ್ತಮವಾಗಿರ್ತದೆ ಮದುವೆ ಆಗಬೇಕು ಅಂದ್ಕೊಂಡಿರೋರಿಗೆ ಸ್ನೇಹಿತರೆ. ಇನ್ನು ಪ್ರೇಮ ಜೀವನದ ವಿಚಾರಕ್ಕೆ ಬರೋದಾದರೆ, ಈ ಹೊಸ ವರ್ಷದಲ್ಲಿ ವೃಷಭ ರಾಶಿಯ ಜನರಿಗೆ ಪ್ರೇಮ ಜೀವನವು ಮಿಶ್ರ ಫಲಿತಾಂಶಗಳನ್ನು ನೀಡಲಿದೆ. 5ನೇ ಮನೆಯ ಅಧಿಪತಿ ಬುಧ ಸಂಬಂಧಗಳಲ್ಲಿ ದೊಡ್ಡ ಸಮಸ್ಯೆಗಳನ್ನು ತಡೆಯುತ್ತಾನೆ. ಆದರೆ ಶನಿಯ ಪ್ರಭಾವವು ಎಚ್ಚರಿಕೆಯನ್ನು ಕೂಡ ಸೂಚಿಸಲಿದೆ. ಆದ್ದರಿಂದ ಪ್ರೀತಿಯನ್ನು ಹಗುರವಾಗಿ ಯಾವತ್ತೂ ಕೂಡ ಪರಿಗಣಿಸಬೇಡಿ ಮತ್ತು ಮಿತಿಯೊಳಗೆ ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಿ ಸ್ನೇಹಿತರೆ. ಇಲ್ಲದಿದ್ದರೆ ತಪ್ಪು ತಿಳುವಳಿಕೆಗಳು ಅಥವಾ ಮಾನಹಾನಿ ಕೂಡ ಉಂಟಾಗ್ಬೋದು. ಗುರು ತಟಸ್ಥನಾಗಿರ್ತಾನೆ, ಆದರೆ ಶನಿ ನಿಜವಾದ ಪ್ರೇಮಿಗಳಿಗೆ ಕೂಡ ಬೆಂಬಲಿಸುತ್ತಾರೆ ಸ್ನೇಹಿತರೆ. ವಂಚನೆಯಲ್ಲಿ ಸಿಲುಕಿದವರು ತೊಂದರೆಗಳನ್ನು ಕೂಡ ಎದುರಿಸಬೇಕಾಗ್ಬೋದು. ಅದರಿಂದ ಬಹಳ ಎಚ್ಚರಿಕೆಯಿಂದ ಇರಿ ಪ್ರೇಮ ವಿಚಾರದಲ್ಲೂ ಕೂಡ. ಇನ್ನು ಶಿಕ್ಷಣದ ವಿಚಾರಕ್ಕೆ ಬರೋದಾದರೆ, ಈ 2026ರ ವರ್ಷವು ವಿದ್ಯಾರ್ಥಿಗಳಿಗೆ ಶನಿಗ್ರಹವು ನಿಮ್ಮ ಜೀವನದಲ್ಲಿ ಅನೇಕ ಮಹತ್ವದ ಬದಲಾವಣೆಗಳನ್ನು ತರಲಿದೆ. ಗುರುವಿನ ಪ್ರಭಾವವು ಅದೃಷ್ಟದ ಮನೆ, ಆದಾಯದ ಮನೆ ಮತ್ತು ಮದುವೆಯ ಮನೆಯ ಮೇಲೂ ಕೂಡ ಇರಲಿದೆ. ಇದರ ಪರಿಣಾಮವಾಗಿ ನೀವು ನಿಮ್ಮ ವೃತ್ತಿ ಮತ್ತು ಶೈಕ್ಷಣಿಕ ಇವೆರಡರಲ್ಲೂ ಕೂಡ ಪ್ರಯೋಜನವನ್ನು ಕೂಡ ಪಡಿಬಹುದಾಗಿದೆ. ವಿದೇಶದಲ್ಲಿ ಅಧ್ಯಯನ ಮಾಡುವಂತಹ ನಿಮ್ಮ ಕನಸು ನನಸಾಗಬಹುದು. ನೀವು ವಿದ್ಯಾರ್ಥಿ ವೇತನವನ್ನು ಕೂಡ ಪಡಿಬಹುದಾಗಿದೆ ಸ್ನೇಹಿತರೆ. ಜೂನ್ 2ರಿಂದ ಅಕ್ಟೋಬರ್ 30ರವರೆಗೆ ಈ ರಾಶಿಚಕ್ರ ಚಿಹ್ನೆಯ ಲಾಭದ ಮನೆ ಮತ್ತು 8ನೇ ಮನೆಯ ಅಧಿಪತಿ ಗುರು 3ನೇ ಮನೆಯಲ್ಲಿ ಉನ್ನತ ಸ್ಥಾನದಲ್ಲಿ ಇರ್ತಾರೆ. ಇದರ ಪರಿಣಾಮವಾಗಿ ಈ ರಾಶಿಯಲ್ಲಿ ಜನಿಸಿದವರಿಗೆ ಉನ್ನತ ಶಿಕ್ಷಣವನ್ನು ಪಡೆಯುವಂತಹ ಅವಕಾಶಗಳು ಕೂಡ ಸಿಗ್ಬೋದು. ಸಂಶೋಧನೆ, ಕಾನೂನು, ಪ್ರವಾಸೋದ್ಯಮ ಮತ್ತು ಇತರ ಕ್ಷೇತ್ರಗಳಲ್ಲಿ ಶಿಕ್ಷಣವನ್ನು ಪಡೆಯುವಂತಹ ನಿಮ್ಮ ಕನಸು ಈಡೇರಬಹುದು ಸ್ನೇಹಿತರೆ. ಅದರಲ್ಲೂ ಈ ವರ್ಷದಲ್ಲಿ ಹೊಸ ಕೌಶಲ್ಯಗಳನ್ನು ರೂಢಿಸಿಕೊಳ್ಬೇಕು ಅಂದ್ಕೊಂಡಿದ್ರೆ ಈ ವರ್ಷವು ಬಹಳ ಅನುಕೂಲಕರವಾಗಿರಲಿದ್ದು, ಶನಿಯು ಶಿಸ್ತಿಗೆ ಹೆಚ್ಚಿನ ಮಹತ್ವವನ್ನು ಕೊಡೋದರಿಂದ ಬಹಳ ಶಿಸ್ತಿನಿಂದ ಇದ್ದು ಓದಿನತ್ತ ಗಮನವನ್ನು ಕೊಟ್ಕೊ ಬನ್ನಿ ಸ್ನೇಹಿತರೆ. ಈ ವರ್ಷದಲ್ಲಿ ನಿಮ್ಮ ಸಮಯ ಪರಿಪಾಲನೆಯನ್ನು ಮಾಡಿಕೊಂಡು ಓದಿದ್ದೆ ಆದರೆ ಉತ್ತಮವಾದ ಯಶಸ್ಸನ್ನು ಕಾಣ್ತಾ ಬರ್ತೀರಿ. ಈ 2026ರ ವರ್ಷವು ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಶೈಕ್ಷಣಿಕ ಕ್ಷೇತ್ರದಲ್ಲಿ ತರಲಿದೆ. ಒಟ್ಟಾರೆಯಾಗಿ ಈ ಹೊಸ ವರ್ಷ ಶಿಕ್ಷಣ ಕ್ಷೇತ್ರದಲ್ಲಿ ಗಮನಾರ್ಹವಾದ ಪ್ರಯೋಜನವನ್ನು ಕೂಡ ತರಬಹುದಾಗಿದೆ. ಇದರ ಸದುಪಯೋಗವನ್ನು ಈ ರಾಶಿಯವರು ಪಡಿಸಿಕೊಳ್ಬೇಕಾಗಿರ್ತದೆ. ಇನ್ನು ಈ ರಾಶಿಯವರ ಆರೋಗ್ಯದ ವಿಚಾರಕ್ಕೆ ಬರೋದಾದರೆ, ಈ 2026ರ ವರ್ಷವು ಆರೋಗ್ಯದ ದೃಷ್ಟಿಕೋನದಿಂದ ಈ ವರ್ಷ ನಿಮಗೆ ಒಟ್ಟಾರೆ ಆರೋಗ್ಯಕ್ಕೆ ಅನುಕೂಲಕರವಾಗಿರ್ತದೆ ಅಂತಲೇ ಹೇಳ್ಬೋದು.
ಜೂನ್ 2ರವರೆಗೆ 2ನೇ ಮನೆಯಲ್ಲಿ ಗುರುವಿನ ಸಂಚಾರ ಉಂಟಾಗುವ ಕಾರಣ ನಿಮ್ಮ ದೈಹಿಕ ಶಕ್ತಿ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸುತ್ತದೆ. ಜೂನ್ 2ರಿಂದ ಅಕ್ಟೋಬರ್ 31ರವರೆಗೆ ಗುರು 3ನೇ ಮನೆಯಲ್ಲಿ ಇರ್ತಾರೆ. ಈ ಸ್ಥಾನವು ಗಮನಾರ್ಹವಾದ ಪ್ರಯೋಜನಗಳನ್ನು ಕೂಡ ನಿಮಗೆ ತರಬಹುದು. ಉಚ್ಚ ಮನೆಯ ಅಧಿಪತಿಯಾಗಿ ಅದರ ಸ್ಥಾನವು ಯಾವುದೇ ನಕಾರಾತ್ಮಕ ಪರಿಣಾಮವನ್ನು ಕೂಡ ಈ ರಾಶಿಯವರಿಗೆ ಬೀರೋದಿಲ್ಲ ಸ್ನೇಹಿತರೆ. ನೀವು ನಿಯಮಿತವಾಗಿ ಯೋಗ, ಧ್ಯಾನ ಮತ್ತು ಲಘು ವ್ಯಾಯಾಮವನ್ನು ಮುಂದುವರಿಸಿದ್ರೆ ನಿಮ್ಮ ಆರೋಗ್ಯವು ವರ್ಷವಿಡೀ ಸಮತೋಲನದಲ್ಲಿ ಇರುತ್ತದೆ. ಈ 2026ರ ವರ್ಷದಲ್ಲಿ ಈ ವೃಷಭ ರಾಶಿಯವರಿಗೆ ಒಟ್ಟಾರೆಯಾಗಿ ಸಂತೋಷ, ಸಂಪತ್ತು ಮತ್ತು ಮಕ್ಕಳ ಭಾಗ್ಯ ಸೇರಿದಂತೆ ಪ್ರತಿಯೊಂದು ಆಸೆಯೂ ಕೂಡ ಈಡೇರಲಿದ್ದು ಈ ಅದ್ಭುತ ಅದೃಷ್ಟಗಳನ್ನು ಈ ರಾಶಿಯವರು ಕಾಣ್ತಿದ್ದೀರಿ. ಸೂರ್ಯ ದೇವರೊಂದಿಗೆ ರಾಮ, ಕೃಷ್ಣ ಮತ್ತು ಚಂದ್ರನನ್ನು ಪೂಜಿಸೋದ್ರಿಂದ ವಿಶೇಷ ಪ್ರಯೋಜನಗಳು ಕೂಡ ಈ ರಾಶಿಯವರಿಗೆ ದೊರೆಯಲಿದೆ. ಶಿವನನ್ನು ಪೂಜಿಸೋದ್ರಿಂದ ನಿಮ್ಮ ಅದೃಷ್ಟವು ಕೂಡ ಹೆಚ್ಚಾಗಲಿದೆ ಸ್ನೇಹಿತರೆ. ಹಾಗೆಯೇ ಪ್ರತಿ ಶನಿವಾರದಂದು ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ. ನಿಮಗೆ ಸಾಧ್ಯವಾದರೆ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಶನಿದೇವರ ದೇವಸ್ಥಾನದಲ್ಲಿ ಹಚ್ಚೋದ್ರಿಂದ ಆ ಶನಿದೇವರ ಸಕಾರಾತ್ಮಕ ಪ್ರಭಾವಕ್ಕೂ ಕೂಡ ನೀವು ಒಳಗಾಗಬಹುದಾಗಿದೆ ಸ್ನೇಹಿತರೆ. ಪ್ರತಿ ಶುಕ್ರವಾರದಂದು ತಾಯಿ ಜಗನ್ಮಾತೆಯಾದಂತಹ ಲಕ್ಷ್ಮೀ ದೇವಿಗೆ ಪೂಜೆಯನ್ನು ಸಲ್ಲಿಸಿ. ಲಕ್ಷ್ಮೀ ದೇವಿಗೆ ಪ್ರಿಯವಾಗಿರುವಂತಹ ಬಿಳಿ ಹೂಗಳನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸೋದ್ರಿಂದ ಆ ಲಕ್ಷ್ಮೀ ದೇವಿಯ ಕೃಪೆಯೂ ಕೂಡ ನಿಮಗೆ ಸಿಗಲಿದ್ದು ನೀವು ಅಂದುಕೊಂಡಿರುವಂತಹ ಕಾರ್ಯಗಳಲ್ಲಿ ಯಾವುದೇ ಅಡೆತಡೆ ಇಲ್ಲದೆ ನೆರವೇರಲಿದ್ದು ಹಾಗೆಯೇ ನಿಮ್ಮ ಮನೆಯಲ್ಲಿ ಸುಖ ಸಮೃದ್ಧಿಯ ಜೊತೆಗೆ ಸಂಪತ್ತು ಕೂಡ ಹೆಚ್ಚಾಗಲಿದೆ ಸ್ನೇಹಿತರೆ. ಪ್ರತಿ ಮಂಗಳವಾರದಂದು ಓಂ ಅಂಗರಾಯಕಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ. ಇದರಿಂದ ಆ ಮಂಗಳ ದೇವನ ಅನುಗ್ರಹವೂ ಕೂಡ ಸಿಗಲಿದೆ. ಹಾಗೆ ಪ್ರತಿ ಮಂಗಳವಾರ ಹನುಮಾನ್ ಚಾಲಿಸವನ್ನು ಪಠಿಸೋದ್ರಿಂದ ನಿಮ್ಮ ಧೈರ್ಯ ಮತ್ತು ಶಾಂತಿ ಹೆಚ್ಚಾಗಲಿದೆ ಸ್ನೇಹಿತರೆ. ನಾವು ಈಗ ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ಈ ರಾಶಿಯವರು ಮಾಡಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ. ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ಈ 2026ರ ವರ್ಷದಲ್ಲಿ ಉತ್ತಮವಾದ ಫಲಿತಾಂಶಗಳನ್ನು ನೀಡಲಿದೆ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ, ಓಂ ಅಂಗರಾಯಕಾಯ ನಮಃ, ಓಂ ವಾಸುದೇವಾಯ ನಮಃ, ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಹಾಗೆಯೇ ಓಂ ಲಕ್ಷ್ಮೀನಾರಾಯಣಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಆ ಶನಿದೇವರು, ಮಂಗಳದೇವ, ಗುರುದೇವ, ಲಕ್ಷ್ಮೀನಾರಾಯಣ, ವಾಸುದೇವ, ಆ ಶಿವ ನಿಮಗೆ ಆಯುಷ್ಯ, ಆರೋಗ್ಯ, ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ. ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ನೆರವೇರಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತೀನಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.